ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ಜಾಬ್ ರಿಲೇಟೆಡ್ ವಿಡಿಯೋ ಮಾಡೋಣ ಅಂತ ಇದ್ ಮಾಡ್ತಿದ್ದೆ. ಇನ್ನೊಂದಷ್ಟು ಜಾಬ್ ಪೋರ್ಟಲ್ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಕಲೆಕ್ಟ್ ಮಾಡಿ ಇನ್ಫಾರ್ಮೇಶನ್ ನಿಮ್ಗೆ ಕೊಡೋಣ ಅಂತ ಬಂದಿದ್ದೀನಿ. ಓಕೆನಾ. ಫಸ್ಟ್ ಬಂದ್ಬಿಟ್ಟು ಆಕ್ಸೆಂಚರ್ ಎಲ್ಲ ಹೈರ್ ಆಗ್ತಿದೆ ಡೇಟಾ ಅನಾಲಿಸ್ಟ್ ರೋಲ್ ಅಲ್ಲಿ. ಓಕೆನಾ. ಅದ ಕಂಪ್ನಿಗೆ ರಿಕ್ವೈರ್ಮೆಂಟ್ ಎಕ್ಸ್ಪೀರಿಯನ್ಸ್ ಅಂಡ್ ಸ್ಟ್ರಾಂಗ್ ಅನಾಲಿಟಿಕಲ್ ಸ್ಕಿಲ್ ಇದವರೇ ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಹಂಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ದಾರೆ ಏನೇನ್ ಬೇಕು ಅಂತ. ಕೆಳಗಡೆ HR ಮೇಲ್ ID ಇದೆ. ಪ್ಲೀಸ್ ಅವ್ರಿಗೆ ಸೆಂಡ್ ಮಾಡಿ. ನಿಮ್ಗೆ ಯಾರಿಗಾನ ಎಕ್ಸ್ಪೀರಿಯನ್ಸ್ ಇದ್ರೆ, ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಮೇಲ್ ಮಾಡಿ. ಅದ್ರೇನ ರಿಕ್ವೈರ್ಮೆಂಟ್ ಇದ್ರೆ ಅವರೇ ಕಾಲ್ ಬ್ಯಾಕ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಾಡ್ ಅನಾಲಿಸ್ಟ್, AML ಮತ್ತೆ KYC ಇನ್ವೆಸ್ಟಿಗೇಷನ್. ಬ್ಯಾಂಗ್ಳೂರಲ್ಲೇ ಇದೆ. ನೈಟ್ ಶಿಫ್ಟ್, ಪಿಕಪ್ ಡ್ರಾಪ್ ಫೆಸಿಲಿಟೀಸ್ ಕೊಡ್ತಾರಂತೆ. ಇಮಿಡಿಯೇಟ್ ಜಾಯ್ನರ್ ನ ನೋಡ್ತಾ ಇದ್ದಾರೆ. 5 days ವರ್ಕಿಂಗ್ ಇರುತ್ತೆ. ಓಕೆನಾ. ಇದರಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಮೆನ್ಷನ್ ಮಾಡಿದ್ದಾರೆ ಏನೇನು ಅಂತ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್, ಬ್ಯಾಕ್ ಗ್ರೌಂಡ್ ಏನ್ರದು ಅಂತೆಲ್ಲ, ಸ್ಕಿಲ್ಸ್ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಕೇಳಿದ್ದಾರೆ. ಡಿಸಿಷನ್ ಮೇಕಿಂಗು, ಫೈನಾನ್ಷಿಯಲ್ ಸ್ಟ್ರಾಂಗ್ ಅನಾಲಿಟಿಕಲ್ ಬೇಕು, ಫ್ರಾಡ್ ಇನ್ವೆಸ್ಟಿಗೇಷನ್ ಮಾಡೋದ್, ಹ್ಯಾಂಡ್ಲಿಂಗ್ ಮಾಡೋದ್ ಬೇಕು ಅಂತ ಮಾಡಿದ್ದಾರೆ. ಇದರಲ್ಲಿ HR ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿನೂ ಇದೆ. ಜಸ್ಟ್ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ಬಿಟ್ಟು ಹಿಂಗ್ ಕೇಳಿ. ನಿಮ್ಗೆ ಯಾರಿಗಾನ ಎಕ್ಸ್ಪೀರಿಯನ್ಸ್ ಅಥವಾ ಇದಿದ್ರೆ ನೀವು ಅಪ್ಲೈ ಮಾಡ್ಬೋದು ಈ ಜಾಬಿಗೆ. ಮತ್ತೆ ಮೇಲು ಮಾಡ್ಬೋದು, ಮೇಲ್ ಮಾಡ್ಬಿಟ್ಟು ಕೇಳ್ಬೋದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಮಿಡಿಯೇಟ್ ಜಾಯ್ನರ್ ನ ನೋಡ್ತಾ ಇದ್ದಾರೆ, MIS ಎಕ್ಸಿಕ್ಯೂಟಿವ್ಸ್ ನ. ಇದರಲ್ಲಿ 1 to 3 years ಎಕ್ಸ್ಪೀರಿಯನ್ಸ್ ಇರೋರ್ನೇ ನೋಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ನಿಮ್ಗೆ ಒಂದು 6 months, ಮೋರ್ ದೆನ್ 6 months ಎಕ್ಸ್ಪೀರಿಯನ್ಸ್ ಇದ್ರು ಯು ಕ್ಯಾನ್ ಟ್ರೈ ಫಾರ್ ದಿಸ್ ಜಾಬ್ ಅಂತ ಅರ್ಥ. ಅಂದ್ರೆ ನಾನು ಹೇಳೋ ಮಟ್ಟಿಗೆ ಟ್ರೈ ಮಾಡಬಹುದು ಅಂತ. ನಿಮ್ಗೆ ಒಂದ್ ಸ್ವಲ್ಪ ನಾಲೆಡ್ಜ್ ಇದ್ದು ಚೆನ್ನಾಗಿ ಟ್ಯಾಲೆಂಟೆಡ್ ಇದ್ರೆ ನಿಮ್ಗೂ ಸಿಗುತ್ತೆ ಜಾಬ್ ಇದ್ರಲ್ಲಿ. ಓಕೆನಾ. ಇದರಲ್ಲಿ ಇಮೇಲ್ ಐಡಿನೂ ಮೆನ್ಷನ್ ಮಾಡಿದ್ದಾರೆ. ಕೈಂಡ್ಲಿ ಸೆಂಡ್ ಇದಕ್ಕೆ ಇಮೇಲ್ ID ಅಂತ ಹೇಳಿದ್ದಾರೆ. ಅಥವಾ ವಾಟ್ಸಪ್ ಮಾಡಿ ರೆಸ್ಯೂಮೇನು ಅಂತ ಫೋನ್ ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ಗೆ ವಾಟ್ಸಪ್ ಮಾಡಿ. ಅಥವಾ ಲೊಕೇಶನ್, ವರ್ಕ್ ಲೊಕೇಶನ್ ಮೆನ್ಷನ್ ಮಾಡಿದ್ದಾರೆ, ಎಲ್ಲಿ ಏನು ಅಂತ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಇಲ್ಲಿ ಮೆನ್ಷನ್ ಮಾಡೋ ಅಡ್ರೆಸ್ ಹೋಗ್ಬಿಟ್ಟು ನೀವು ಟ್ರೈ ಮಾಡ್ಬೋದು. ಹಿಂಗೆ ಈ ತರ ಜಾಬ್ ಇಂಟರ್ವ್ಯೂ ಇದೆಯಾ ಅಂತ ಕೇಳ್ಬೋದು. ಹೋಗ್ಬಿಟ್ಟು ಅಟೆಂಡ್ ಆಗಿ ಅಲ್ಲೇ ಡೈರೆಕ್ಟ್ ಸೆಲೆಕ್ಷನ್ ಆದ್ರೂ ಆಗ್ಬೋದು. ಓಕೆನಾ. ಇದೆಲ್ಲ ಜಸ್ಟ್ ರೆಸ್ಯೂಮೆ ಸೆಂಡ್ ಮಾಡಿ ಟ್ರೈ ಮಾಡ್ತಾನೆ ಇರ್ಬೇಕು. ಎಷ್ಟೋ ಮಂತ್ಸ್ ಆದ್ಮೇಲೆನೂ ಯಾವಾಗ್ಲೂ ನಮ್ ಲಕ್ ಇದ್ದಾಗ ನಮಗೆ ಜಾಬ್ ಸಿಗುತ್ತೆ, ಆ ತರ ಆಗುತ್ತೆ. ಬಟ್ ನಿಮ್ಗೆ ಯಾರ್ಗಾನ ಎಕ್ಸ್ಪೀರಿಯನ್ಸ್ ಇಲ್ಲ, ಕಷ್ಟ ಆಗ್ತಿದೆ ಜಾಬ್ ಸಿಗೋದಕ್ಕೆ ಅಂತಂದ್ರು ಜಾಬ್ ಸಿಗೋವರೆಗೂ ಕಷ್ಟ. ಆಮೇಲೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಒಂದ್ ಸ್ವಲ್ಪ ಸಿಕ್ಕ ತಕ್ಷಣ ಸ್ವಲ್ಪ ಅಲ್ಲೂ ಇಲ್ಲೂ ಎಕ್ಸ್ಪೀರಿಯನ್ಸ್ ಇರೋರು ತಗೊಂತಾ ಇರ್ತಾರಲ್ವಾ, ಅಲ್ಲಿ ಟ್ರೈ ಮಾಡ್ಬೋದು. ಒಳ್ಳೆ ಸ್ಯಾಲ್ರಿಗೋಸ್ಕರ ಅಥವಾ ಒಳ್ಳೆ ಪ್ಯಾಕೇಜ್, ಒಳ್ಳೆ ಕಂಪ್ನಿ ಬೇಕು ಅಂತ ಯಾರಿಗೆ ಟ್ರೈ ಮಾಡ್ಬೋದು. ನಿಮ್ಗೆ ಟ್ಯಾಲೆಂಟ್ ಇದೆ, ನೀವು ಪರ್ಫಾರ್ಮೆನ್ಸ್ ಚೆನ್ನಾಗ್ ಮಾಡಿದೆ ಪ್ರೀವಿಯಸ್ ಕಂಪ್ನಿಗೆ ಅಂತ ಇಟ್ಕೊಂಡ್ರು ಸ್ಯಾಲ್ರಿ ಅವರು ನಿಮ್ಗೆ ಏನಾನ ಇನ್ಕ್ರಿಮೆಂಟ್ಸ್ ನೋಡ್ತಾರೆ. ಮತ್ತೆ ಪ್ರಮೋಷನ್ಸ್ ಎಷ್ಟು ಬಂದಿದೆ ಅಂತ ನೋಡಿದಾಗ ಅವರು ಒಳ್ಳೆ ಇದಿದೆ, ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೈಯರ್ ಮಾಡೇ ಮಾಡ್ತಾರೆ, ಯಾರು ಬಿಟ್ಕೊಡೋದಿಲ್ಲ. ಓಕೆನಾ. ಹಂಗಾಗಿ ನಿಮ್ಗೆ ಒಳ್ಳೆ ಇದೇ ಸಿಗುತ್ತೆ. ಇದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಟ್ಟು ಜಾಬ್ ರಿಲೇಟೆಡ್ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್. ಓಕೆನಾ. ಇನ್ನೊಂದಷ್ಟು ವರ್ಕ್ ಫ್ರಮ್ ಹೋಮು ಕೇಳ್ತಾ ಇರ್ತಾರೆ ಒಬ್ಬೊಬ್ರು. ಅಥವಾ ನಮಗೆ ಬೇರೆ ಲೊಕೇಶನ್ಸ್, ಬ್ಯಾಂಗ್ಳೂರ್ ಬಿಟ್ಟು ಮೈಸೂರು, ಹುಬ್ಳಿ ಆ ಕಡೆ ಎಲ್ಲ ನೋಡಿ ಅಂತ ಹೇಳ್ತಾ ಇರ್ತಾರೆ. ನಾನ್ ಚೆಕ್ ಮಾಡ್ತೀನಿ. IT ಸಿಗೋದ್ ಕಷ್ಟ, ಬಟ್ ಬೇರೆ ಯಾವನ ಇದ್ರೆ ಹೇಳಕ್ ಟ್ರೈ ಮಾಡ್ತೀನಿ. ಓಕೆನಾ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಯಾರನ ಜಾಬ್ ನೋಡ್ತಾ ಇದ್ರು ಅವ್ರಿಗೂ ಕೂಡ ಸೆಂಡ್ ಮಾಡಿ. ಅದೇ ಸೆಂಡ್ ಮಾಡಕ್ ಆಗ್ಲಿ, ವಿಡಿಯೋ ಸೆಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಥವಾ ಫೋನ್ ನಂಬರ್ಸ್ ಮೆನ್ಷನ್ ಆಗಿದೆಯಲ್ವಾ, ಅದನ್ನು ಕೂಡ ಇಮೇಲ್ ID, ಫೋನ್ ನಂಬರ್ಸ್ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗುತ್ತೆ. ಓಕೆನಾ. ಥ್ಯಾಂಕ್ ಯು.